ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಮಾಡ್ಕೊಳ್ಳೋದು ತುಂಬಾ ಸುಲಭ, ಆಮೇಲೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಯಾವ ಥರ ಆಗಿದೆ ಅಂತ. ಈ ರುಚಿಯಾದ ಬಾದಾಮ್ ಪುರಿನ ನೀವು ಮಾಡಬೇಕು ಅಂದರೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಹಾಗಾದರೆ ಇಲ್ಲಿ ನಾನೊಂದು ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಮೈದಾನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಬಟ್ಲಷ್ಟು ಮೈದಾ ಇದೆ. ಇವಾಗ ಈ ಮೈದಾನ ಹಾಕ್ಕೊಂಡಿದ್ದೀನಿ, ಪ್ಲೇಟ್ಗೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ಯೆಲ್ಲೋ ಕಲರ್ ಕೂಡ ಹಾಕ್ಕೋಬೋದು, ಬಟ್ ಬಾದಾಮ್ ಪುರಿ ಕೇಸರಿ ಕಲರೇ ಇರುತ್ತೆ. ಆಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾ ಬರುತ್ತಲ್ಲ ಆ ಸೋಡಾನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇವಾಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಹಾಗೆ ಡ್ರೈ ನಾವು ಫಸ್ಟು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಇಷ್ಟೇ. ಇವಾಗ ಇದಕ್ಕೆ ಏನು ಬೇಕಾಗಿಲ್ಲ. ಇದನ್ನು ನಾವು ಇವಾಗ ಕಲಿಸ್ಕೊಳ್ಳೋಣ ನೀಟಾಗಿ. ತುಂಬಾ ಬೇಗ ಆಗುವಂಥದ್ದು ಸಿಹಿ ತಿಂಡಿ ಇದು. ಆಮೇಲೆ ಇನ್ನೊಂದು ಜಾಸ್ತಿ ಮಿಕ್ಕಿದ ಬೇರೆ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆಯೇ ಇಲ್ಲ, ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ನೋಡಿ, ನೀರು ಹಾಕದೆ ಹಾಗೆ ಮೊದಲಿಗೆ ಕಲಿಸ್ಕೊಂಡಿದ್ದೆ. ಇವಾಗ ನಾನು ಟೈಟಾಗಿ ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಆದಾಗ ಆಮೇಲೆ ಸ್ವಲ್ಪ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಯಾವ ಥರ ಕಲಿಸ್ಕೋಬೇಕು ಅಂದರೆ ಇದನ್ನು ಜಾಸ್ತಿ ಮೆತ್ತ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನಾವು ಪೂರಿಗೆಲ್ಲ ಲಟ್ಟಿಸ್ಕೋತೀವಲ್ಲ ಆ ಥರನೇ ಕಲಿಸ್ಕೊಳ್ಳಿ ಹಿಟ್ಟನ್ನ. ಇವಾಗ ಇದನ್ನು ಕಲಿಸ್ಕೊಳ್ಳೋಣ ನೀಟಾಗಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೊಂಡು ನೋಡಿ, ಇಲ್ಲಿ ಈ ಥರ ಆಗಿದೆ. ಇವಾಗ ಇದನ್ನು ಪಾಕ ಮಾಡ್ಕೊಳ್ಳೋವರೆಗೂ ಎತ್ತಿಟ್ಕೊಂಡ್ಬಿಡೋಣ, ಒಂದು 10 ನಿಮಿಷ ಪಾಕ ಆಗೋವರೆಗೂ. ಇವಾಗ ಇದು ನೆನಿಲಿ ಹಿಟ್ಟು. ಇವಾಗ ಈ ಕಡೆ ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ಈ ಕಡಾಯಿಗೆ ನಾನು ಯಾವ ಬಟ್ಲಿಂದ ಮೈದಾ ಹಿಟ್ಟನ್ನ ತೊಗೊಂಡಿದ್ನೋ ಅದೇ ಬಟ್ಲಿಂದ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಬಾದಾಮ್ ಪುರಿಯಲ್ಲಿ. ಇವಾಗ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಆಮೇಲೆ 1 ಚಿಟಿಕೆಯಷ್ಟು ಕೇಸರಿ ಕಲರ್ ಮತ್ತೆ ಇಲ್ಲಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಪಾಕ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಆಗಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಬಿಟ್ಬಿಡೋಣ, ಪಾಕ ಆಗಲಿ. ಪಾಕ ಅಂದರೆ ಯಾವ ಥರ ಅಂದರೆ ಫ್ರೆಂಡ್ಸ್, 1 ಎಳೆ ಪಾಕ 2 ಎಳೆ ಪಾಕ ಆ ಥರ ಏನು ಅವಶ್ಯಕತೆ ಇಲ್ಲ. ನಾವು ಜಿಲೇಬಿ ಮತ್ತು ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಆ ಥರ ಪಾಕ ಬಂದರೆ ಸಾಕು. ನೋಡಿ, ಇವಾಗ ಇದು ಪಾಕ ಆಗಲಿ. ಪಾಕ ಚೆನ್ನಾಗಿ ಕುದಿಬೇಕು. ಕುದ್ದು ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ 1 ಎಳೆ 2 ಎಳೆ ಪಾಕ ಮಾಡ್ಕೊಂಡ್ರೆ ಏನಾಗುತ್ತಂದರೆ, ನೀವು ಬಾದಾಮ್ ಪುರಿ ಹಾಕಿ ಆಮೇಲೆ ಅದನ್ನು ಎತ್ತಿರ ನೋಡಿ, ಮೇಲೆ ಒಂದು ಸಕ್ಕರೆ ಥರ ವೈಟ್ ಒಂದು ಲೇಯರ್ ಬಂದುಬಿಡುತ್ತೆ ಬಾದಾಮ್ ಪುರಿ ಮೇಲೆ. ಆಮೇಲೆ ಅದು ಚೆನ್ನಾಗಿರಲ್ಲ ತಿನ್ನುವಾಗ, ಸಕ್ಕರೆ ಥರ ನಮಗೆ ಟೇಸ್ಟ್ ಚೆನ್ನಾಗಿರಲ್ಲ ಅವಾಗ. ಇವಾಗ ನೋಡಿ, ನಮ್ಮದು ಪಾಕ ರೆಡಿ ಆಗಿದೆ, ಸಾಕು. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಹಿಟ್ಟು ಕೂಡ ನಾನು ಬಾದಾಮ್ ಪುರಿಗೆ ಏನು ನೆನೆಸಿಟ್ಟಿದ್ನಲ್ಲ ಅದು ಕೂಡ ಒಂದು 10 ನಿಮಿಷ ನೆಂದಿದೆ. ಇವಾಗ ಒಂದು ಸರ್ತಿ ಕೈಯಿಂದ ನೀಟಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ, ಮೆತ್ತಿಗೆ ಒಂದು ಸರ್ತಿ ನಾದ್ಕೊಂಬಿಡೋಣ. ನೋಡಿ, ಈ ಥರ. ಇವಾಗ ಇದನ್ನು ಚಿಕ್ಕದಾಗಿ ನಿಂಬೆಹಣ್ಣು ಗಾತ್ರದ್ದು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರ ಬರುತ್ತಲ್ಲ ಆ ಥರ ಒಂದೊಂದು ನಿಂಬೆಹಣ್ಣು ಗಾತ್ರದ್ದು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಎಲ್ಲ ಉಂಡೆಗಳನ್ನು ಒಂದೇ ಸರ್ತಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಬೇಗ ಲಟ್ಸೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಎಲ್ಲ ಉಂಡೆಗಳನ್ನು ಅದೇ ಥರನೇ ಮಾಡ್ಕೋತಾ ಇದ್ದೀನಿ, ಒಂದೇ ಸೈಜಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಟೋಟ್ಲಿ ಇಲ್ಲಿ 9 ಉಂಡೆಗಳಾಗಿದೆ, ಅಂದರೆ 9 ಬಾದಾಮ್ ಪುರಿ ಆಗುತ್ತೆ. ಆಮೇಲೆ ಆ ಕಡೆ ನಾನು ಸ್ವಲ್ಪ ಡ್ರೈ ಮೈದಾ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಲಟ್ಸೋಕ್ಕೆ ಅಂತ. ಇವಾಗ ಬನ್ನಿ, ಮೈದಾ ಹಿಟ್ಟನ್ನ ಒಣಗಿರೋ ಮೈದಾ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ಪೂರಿ ಇರುತ್ತೆ ನೋಡಿ, ಆ ಸೈಜ್ಗೆ ಲಟ್ಟಿಸ್ಕೊಳ್ಳಿ, ಅದಕ್ಕಿಂತ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ. ತುಂಬ ದೊಡ್ಡದು ಲಟ್ಟಿಸ್ಕೊಂಡ್ಬಿಟ್ರೆ ಏನಾಗುತ್ತಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಬಾದಾಮ್ ಪೂರಿ ಮಾಡ್ಕೊತೀವಲ್ಲ, ಗೊತ್ತಿರುತ್ತೆ ನಿಮಗೆ. ಸಾಮಾನ್ಯವಾಗಿ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಎಣ್ಣೆನ ಹಚ್ಕೋತೀನಿ. ಹಿಟ್ಟೆಲ್ಲ ಹಚ್ಕೊಳ್ಳೋಕೆ ಹೋಗಬೇಡಿ, ಎಣ್ಣೆನ ಹಚ್ಕೊಳ್ಳಿ. ಚೆನ್ನಾಗಿ ಎಣ್ಣೆನ ಸವರ್ಕೊಂಬಿಡಿ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ಎಣ್ಣೆನ ನಾನು ಸವರ್ಕೊಂಡಿದ್ದೀನಿ. ನೋಡಿ, ಫುಲ್ ಈ ಥರ ಎಣ್ಣೆನ ಸವರ್ಕೊಂಡು ಇವಾಗ ನಾವು ಚಪಾತಿನ ಮಡಿಸ್ತೀವಿ, ನಿಮಗೆ ಗೊತ್ತಿರುತ್ತೆ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಅದೇ ಆಯಿಲ್ನ ನಾನು ಈ ಕಡೆ ಲೇಯರ್ಗೂ ಕೂಡ ಹಚ್ಕೊಂಡಿದ್ದೀನಿ. ಒತ್ತಕ್ಕೆ ಹೋಗಬೇಡಿ, ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಆ ಕಡೆ ಈ ಕಡೆ. ಇಲ್ಲಿ ಏನು ಮುಂದೆ ಓಪನ್ ಇದೆಯಲ್ಲ ಆ ಕಡೆ ಮಾತ್ರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಳೆ ಕಾಣಿಸುತ್ತಲ್ಲ, ಆ ಕಡೆ ಭಾಗ ಈ ಕಡೆ ಭಾಗ ಮಾತ್ರ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡಬೇಕು. ನೋಡಿ, ಇವಾಗ ಒಂದು ಬಾದಾಮ್ ಪುರಿನ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಕೂಡ ಅದೇ ಥರನೇ ಸೇಮ್ ಪ್ರೊಸೆಸ್ಸಲ್ಲೇ ಲಟ್ಟಿಸ್ಕೋಬೇಕಾಗುತ್ತೆ. ನಾನು ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನಿಮಗೆ.
ನೋಡಿ ಸೇಮ್ ಅದೇ ಥರನೇ ಪೂರಿ ಥರ ಲಟ್ಟಿಸ್ಕೊಳ್ಳೋದು. ಎಣ್ಣೆನ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಳಗಡೆ ಯಾವುದೇ ಕಾರಣಕ್ಕೂ ಡ್ರೈ ಹಿಟ್ಟನ್ನ ಹಾಕೊಳ್ಳೋಕೆ ಹೋಗಬೇಡಿ. ಎಣ್ಣೆ ಅಪ್ಲೈ ಮಾಡಿ. ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ತುಪ್ಪ ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡಿ ಸೇಮ್ ಅದೇ ಥರನೇ ಹಚ್ಚಿ ಎಲ್ಲ ಕಡೆಯೂ ಸವರ್ಕೊಳ್ಳಿ. ಏನಾಗುತ್ತಂದರೆ ಈ ಥರ ನೀವು ಬಾದಾಮ್ ಪುರಿನ ಎಣ್ಣೆಲಿ ಫ್ರೈ ಮಾಡುವಾಗ ಒಂದೊಂದೇ ಎಳೆ ಎಷ್ಟು ಚೆನ್ನಾಗಿ ಬಿಚ್ಕೊಳ್ಳುತ್ತಂದರೆ ತುಂಬ ಚೆನ್ನಾಗಿ ಬಿಚ್ಕೊಳ್ಳುತ್ತೆ. ನಾನಿಲ್ಲಿ ಇವಾಗ ನೋಡಿ ಈ ಕಡೆನೂ ಒಂದು ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ. ಸೇಮ್ ನಾನು ಯಾವ ಥರ ಹೇಳಿದ್ದೀನಲ್ಲ ಫ್ರೆಂಡ್ಸ್, ಅದೇ ಥರನೇ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿರುವಂಥ ಬಾದಾಮ್ ಪುರಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಸೇಮ್ ಇದೇ ಥರ ಮತ್ತೆ ಆ ಕಡೆ ಈ ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ಮಾತ್ರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಆ ಕಡೆ ಈ ಕಡೆಯೂ ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ ಲೇಯರ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಮಿಕ್ಕಿದ್ದನ್ನು ಕೂಡ ಎಲ್ಲ ನಾನು ಲಟ್ಟಿಸ್ಕೊಂಡು ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಬಾದಾಮ್ ಪುರಿನ. ಇವಾಗ ಇವೆಲ್ಲ ಎತ್ತಿಟ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯಿಸ್ಕೊಳ್ಳೋಣ ಬನ್ನಿ ನಾವು. ಇವಾಗ ಇದನ್ನು ಫ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡೆ ಪಾಕ ಇದೆ, ಆ ಕಡೆ ಕಡಾಯಿ ನಿಮಗೆ ಕಾಣಿಸ್ತಾ ಇರ್ಬೋದು. ಅದು ಪಾಕ ಇದೆ, ಆ ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡಾಯಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ನಮಗೆ ಎಷ್ಟು ಬೇಕೋ ಫ್ರೈ ಮಾಡೋಕ್ಕೆ ಅಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಬಿಸಿ ಆಗಲಿ. ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಣ್ಣೆ ಕಾಯಲಿ. ಎಣ್ಣೆ ಕಾಯೋವರೆಗೂ ವೇಟ್ ಮಾಡೋಣ. ಎಣ್ಣೆನ ಜಾಸ್ತಿ ಯಾವುದೇ ಕಾರಣಕ್ಕೆ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಬಿಸಿ ಆಗಿಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೆ ನೋಡಿ ನಾನು ಇವಾಗ ಬಾದಾಮ್ ಪುರಿ ಹಾಕಿದ್ದೀನಲ್ಲ, ಇಷ್ಟೇ ಎಣ್ಣೆ ಕಾಯಬೇಕು. ಹಾಕಿದ ತಕ್ಷಣ ಒಂದೇ ಸಲ ಮೇಲೆ ಎಲ್ಲ ಬಬಲ್ಸ್ ಎಲ್ಲ ಬರೋದು ಬೇಡ. ಇಷ್ಟು ಎಣ್ಣೆ ಕಾಯಿದ್ರೆ ಸಾಕು. ಆವಾಗಲೇ ಅದು ಒಂದೊಂದೊಂದು ಎಳೆ ಎಲ್ಲ ಬಿಚ್ಕೊಂಡು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಾದಾಮ್ ಪುರಿ. ನೋಡಿ ಎಣ್ಣೆಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲಿ ನಾನು ಹಾಕಕ್ಕೆ ಹೋಗ್ತಾ ಇಲ್ಲ. ನಾಲ್ಕೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಆಗಲೇ ಎಳೆ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನೋಡಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆನ ಮಾತ್ರ ಮೀಡಿಯಮ್ ಹೀಟಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಹೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಣ್ಣೆನ. ನೋಡಿ ಎಷ್ಟು ಚೆನ್ನಾಗಿ ಆಗಲೇ ಎಲ್ಲ ಎಳೆಗಳು ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗಲೇ ನಾನು ಇನ್ನೂ ಅದನ್ನು ತಿರುಗಿಸಿ ಟರ್ನ್ ಕೂಡ ಮಾಡಿಲ್ಲ. ಆಗಲೇ ಅಷ್ಟು ಚೆನ್ನಾಗಿ ಎಳೆಲ್ಲ ಬಿಚ್ಕೊಂಡು ಒಳಗಡೆವರೆಗೂ ಎಣ್ಣೆ ಹೋಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಟರ್ನ್ ಮಾಡ್ತೀನಿ. ಈ ಕಡೆಯಿಂದ ಆಗಿದೆ. ಇವನ್ನ ಆ ಕಡೆಯಿಂದನೂ ಸ್ವಲ್ಪ ಫ್ರೈ ಆಗಲಿ ಅಂತ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಸಿಂಪಲ್ ಆಗಿರುವಂಥ ಸ್ವೀಟ್ ಫ್ರೆಂಡ್ಸ್ ಇದು. ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸು ಅದು ಇದು ಕೊಡಬೇಕು, ಹೊರಗಡೆಯಿಂದ ಅಂಗಡಿಯಿಂದ ತಂದು ಕೊಡೋ ಬದಲು, ಬೇಕ್ರಿಯಿಂದ ತಂದು ಕೊಡೋ ಬದಲು ಈ ಥರ ಮನೇಲಿ ಏನಾದರೂ ತಿಂಡಿಗಳನ್ನ ಮಾಡಿಟ್ರೆ ಮಕ್ಕಳು ಸಾಯಂಕಾಲ ಟೈಮಲ್ಲಿ ಹಸಿವು ಅಂದಾಗ ಈ ಥರ ಒಂದೆರಡು ಸ್ನ್ಯಾಕ್ಸ್ ಕೂಡ ಹಾಕ್ಕೊಟ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಮಾಡಿಡಿ ಈ ಥರ ಮಕ್ಕಳಿಗೆ ಟೀ ಟೈಮಲ್ಲಿ. ನಾವು ಕೂಡ ತಿನ್ಬೋದು. ಆಮೇಲೆ ಯಾರಾದರೂ ಫ್ರೆಂಡ್ಸು ಅವರು ಇವರು ಅಂತ ಯಾರಾದರೂ ಮನೆಗೆ ಬಂದರೂ ಕೂಡ ಟೀ ಜೊತೆ ನಾವು ಇದನ್ನು ಕೊಟ್ಟರು ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ, ನಮಗೂ ಒಂಥರ ಖುಷಿ ಇರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಗೆದುಬಿಡೋಣ ಇದನ್ನು. ಎಲ್ಲ ಎಣ್ಣೆನ ತೆಗೆದುಬಿಟ್ಟಿದ್ದೀನಿ. ಇವಾಗ ಈ ಕಡೆ ಇದನ್ನು ಪಾಕದಲ್ಲಿ ಎತ್ತಿ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇಲ್ಲಿ ನೋಡಿ ನಾನು ಪಾಕದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಕಿದ ಬಾದಾಮ್ ಪುರಿನೂ ಕೂಡ ಪಾಕದಲ್ಲಿ ಹಾಕ್ಕೊಂಬಿಡೋಣ ನೋಡಿ. ಇವಾಗ ಇದನ್ನು ಕೂಡ ಎತ್ತಿ ಪಾಕಕ್ಕೆ ಹಾಕ್ಕೊಂಬಿಡೋಣ. ಪಾಕದಲ್ಲಿ 1 ಅವರು ಅರ್ಧ ಅವರು ಬಿಡೋ ಅವಶ್ಯಕತೆ ಏನಿಲ್ಲ. ಒಂದು ಆ ಕಡೆ ಈ ಕಡೆ ಇವಾಗ ಆಗಿದೆಯಾ, ಇನ್ನೊಂದು ಸರ್ತಿ ಆ ಕಡೆ ಟರ್ನ್ ಮಾಡಿಕೊಂಡು ಪಾಕನೆಲ್ಲ ಹಿಡ್ಕೊಂಡ್ರೆ ಸಾಕು. ಒಂದು ನಿಮಿಷ ಸಾಕು ಫ್ರೆಂಡ್ಸ್. 2 ನಿಮಿಷನೂ ಏನು ಅವಶ್ಯಕತೆ ಇಲ್ಲ. ಹಿಂಗೆ ಡಿಪ್ ಮಾಡಿ ತೆಗೆದ್ರೆ ಸಾಕು. ಜಾಸ್ತಿ ಪಾಕದಲ್ಲಿ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋವಾಗ. ಆ ಥರ ಬೇಕು ಅಂದರೆ ಆ ಕಡೆ ಈ ಕಡೆ ಒಂದೊಂದು ನಿಮಿಷ ಜಸ್ಟು ಹಂಗೆ ಹಿಂಗೆ ಒಂದೊಂದು ನಿಮಿಷ ಪಾಕ ಹಿಡ್ಕೊಂಡ್ರೆ ಸಾಕು. ತೆಗೆದುಬಿಡೋಣ. ಇಲ್ಲಾಂದರೆ ಅದರಲ್ಲೇ ಬಿಟ್ಟರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ತಿನ್ನೋವಾಗ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಬಾದಾಮ್ ಪುರಿ. ಯಾಕಂದರೆ ನಾವು ಮಾಡಿದ ತಕ್ಷಣ ತಿಂದುಬಿಡಲ್ಲ ಇದನ್ನು. ಬಾದಾಮ್ ಪುರಿ ಎತ್ತಿಡ್ತೀವಲ್ಲ, ಅದು ಏನು ಪಾಕ ಹಿಡ್ಕೊಂಡಿರುತ್ತಲ್ಲ ಅದು ಆಗಲೇ ಸಾಫ್ಟ್ ಆಗಿರುತ್ತೆ. ಇವಾಗ ಮಿಕ್ಕಿದ ಬಾದಾಮ್ ಪುರಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಎಣ್ಣೆ ಕಾಯಬಾರ್ದು. ನಾನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈ ಥರ ತುಂಬ ಎಣ್ಣೆ ಕಾಯ್ದುಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಆಮೇಲೆ ಒಳಗಡೆವರೆಗೂ ಎಲ್ಲ ಹೋಗಿ ಒಳಗಡೆ ಲೇಯರ್ವರೆಗೂ ಎಲ್ಲ ಹೋಗಿ ಫ್ರೈ ಆಗೋಲ್ಲ, ಹಸಿ ಬಿಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಆವಾಗಲೇ ತುಂಬ ಹೈ ಫ್ಲೇಮಲ್ಲಿತ್ತು ಗ್ಯಾಸು. ಎಣ್ಣೆ ತುಂಬಾ ಕಾಯ್ದುಬಿಟ್ಟಿತ್ತು. ಅದಕ್ಕೆ ಮತ್ತೆ ತಿರ್ಗಾ ಸ್ವಲ್ಪ ಗ್ಯಾಸ್ನ ಕಮ್ಮಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಎಳೆಯೆಲ್ಲ ಬಿಚ್ಕೋತಾ ಇದೆ ನೋಡಿ ಫ್ರೆಂಡ್ಸ್. ಒಳಗಡೆವರೆಗೂ ಹೋಗಿ ಫ್ರೈ ಆಗ್ತಾ ಇದೆ. ಇವಾಗ ಇದನ್ನು ಕೂಡ ಸೇಮ್ ಅದೇ ಥರ ಮಾಡಿಕೊಂಡು ನೋಡಿ ಇಲ್ಲಿ ಪಾಕದಲ್ಲಿ ಡಿಪ್ ಮಾಡಿ ನಾನು ಎತ್ತಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ನನ್ನ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇತ್ತು, ಅದನ್ನು ಮೇಲೆಯಿಂದ ಉದುರಿಸ್ಕೋತಾ ಇದ್ದೀನಿ. ಯಾಕಂದರೆ ಬೇಕ್ರಿಲಿ ಇದೇ ಥರನೇ ಸಿಗುತ್ತೆ. ಆಮೇಲೆ ಬಾದಾಮ್ ಪುರಿನ ಮಾಡಿ ಪಾಕದಲ್ಲಿ ಎದ್ದು ಈ ಥರ ಕೊಬ್ಬರಿ ತುರಿನ ಉದುರಿಸ್ತಾರೆ. ನಾನು ಅದಕ್ಕೆ ಡೆಸಿಕೇಟೆಡ್ ಕೊಕೊನಟ್ ನನ್ನ ಹತ್ರ ಇತ್ತು ಅಂದ್ಬಿಟ್ಟು ನಾನು ಕೊಬ್ಬರಿ ತುರಿನ ಉದುರಿಸಿದ್ದೀನಿ. ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅಲ್ವಾ. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಪಾಕ ಒಳಗಡೆವರೆಗೂ ಹೋಗಿದೆ.
ಅಂದರೆ ತುಂಬ ಜ್ಯೂಸಿಯಾಗಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಗನೆ ಆಗುವಂಥ ರೆಸಿಪಿ ಇದು. ಇದಕ್ಕೇನು 1 ಅವರು 2 ಅವರು ಹಾಫ್ ಆನ್ ಅವರ್ ಎಲ್ಲ ಟೈಮ್ ಬೇಕಾಗಿಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ ಇದು ರೆಸಿಪಿ ಆಗುತ್ತೆ. ಇವಾಗ ನಾನು ನಿಮಗೆ ಯಾವ ಥರ ಆಗಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಮೆತ್ತಗಾಗಿಲ್ಲ ನೋಡಿ, ಎಷ್ಟೊಂದು ಕ್ರಿಸ್ಪ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಕ್ರಿಸ್ಪಿಯಾಗಿ ಒಳಗಡೆವರೆಗೂ ಪಾಕ ಹೋಗಿದೆ. ಒಳಗಡೆವರೆಗೂ ಸೇಮ್ ಮೇಲೆ ಯಾವ ಕಲರ್ ಇದೆಯೋ ಒಳಗಡೆ ಕೂಡ ಅದೇ ಕಲರ್ ಇದೆ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆದರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಟ್ರೈ ಮಾಡೋಕ್ಕೆ ಹೇಳಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ರೆಸಿಪಿನ ನೀವೇನಾದರೂ ಮಾಡೋಂಗಿದ್ರೆ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.